ಎಲ್ಲರೂ ಅಪ್ರಿಷಿಯೇಟ್ ಮಾಡ್ಬೋದು ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ಅಲ್ಲಿ ಏನಾಗಿದೆ ನಮಗೆ ದೊಡ್ಡ ಸಮಸ್ಯೆ ಬಂದಿದೆ ಸ್ಮಾರ್ಟ್ ಮೀಟ್ರ್. ಈಗ ಅದೇ ದೊಡ್ಡ ವಿಚಾರ ನಡೀತಾ ಇದೆ ಸ್ಮಾರ್ಟ್ ಮೀಟ್ರ್. ನಾವು ಮಾಡಿದ ಒಳ್ಳೆ ಕೆಲಸಗಳೆಲ್ಲ ಯಾರು ಮಾತಾಡ್ತಾ ಇಲ್ಲ, ಇದರಲ್ಲಿ ಏನೋ ದೊಡ್ಡ ಅವ್ಯವಹಾರ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಅದರಲ್ಲಿ ತಮಗೆ ಗೊತ್ತಿದೆ ಈ ಸ್ಮಾರ್ಟ್ ಮೀಟ್ರ್ ಮಾಡಬೇಕು ಅಂದ್ಬಿಟ್ಟು 20, 21, 22ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಆದೇಶ. ಇಡೀ ನಮ್ಮ ಸ್ಟೇಟು ಮತ್ತು ತೆಲಂಗಾಣ ಎರಡು ಸ್ಟೇಟ್ ಬಿಟ್ಟು ಬಾಕಿ ಎಲ್ಲ ಕಡೆಯೂ ಸ್ಮಾರ್ಟ್ ಮೀಟ್ರ್ಗಳು ಬದಲಾವಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾವು ಡೆಲ್ಲಿ ಹೋದಾಗಲೂ ಪವರ್ ಮಿನಿಸ್ಟರ್ ಸಮೇತ ಹೇಳಿದ್ರು ನೀವು ಅಡಾಪ್ಟ್ ಮಾಡಿ. ನಮ್ಮಲ್ಲಿ ಏನಾಗಿದೆ RDSS ಸ್ಕೀಮು BJP ಸರ್ಕಾರ ಇರುವಾಗಲೂ ಅಡಾಪ್ಟ್ ಮಾಡಲಿಲ್ಲ, ನಮ್ಮ ಸರ್ಕಾರಗಳು ಅಡಾಪ್ಟ್ ಮಾಡಲಿಕ್ಕೆ ರೆಡಿ ಇರಲಿಲ್ಲ. ಎಲ್ಲಿ ತೊಂದರೆ ಆಗಿದೆ RDSS ಸ್ಕೀಮಲ್ಲಿ ಅವರದ್ದು ಕಂಡೀಷನ್ಸ್ ಹಾಕಿದ್ದಾರೆ. ಆ ಕಂಡೀಷನ್ ಏನು ಹಾಕಿದ್ದಾರೆ ಅಂತ ಹೇಳಿದ್ರೆ ಯಾವುದು ಎಸ್ಕಾಮ್ಸಿಗೆ ಯಾವ ಡ್ಯೂಸ್ ಇದೆ, ಅದು ಪಂಚಾಯತಿಂದ ಇರ್ಬೋದು, ಮೇಜರ್ ಇರಿಗೇಷನಿಂದ ಇರ್ಬೋದು, ಅಥವಾ ಮುನ್ಸಿಪಾಲ್ಟಿಗಳಿರ್ಬೋದು, ಇನ್ನೊಂದು ಇರ್ಬೋದು, ಆ ಡ್ಯೂಸ್ ಎಲ್ಲ ಕೊಡಬೇಕಂತ ಹೇಳಿದ್ದಾರೆ. ಅದು ಹಲವಾರು ವರ್ಷಗಳಿಂದ ಅದು ಮುಂದೆ ಬಂದುಬಿಟ್ಟು ಸಾವಿರಾರು ಅಲ್ಲ 10,000ಕ್ಕಿಂತ ಜಾಸ್ತಿ ಇರ್ಬೋದು, ಜಾಸ್ತಿ ಇದೆ. ನಾವು ಬರೆದು ಕೊಡಬೇಕು ಅವರಿಗೆ. ಏನು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಗ್ರ್ಯಾಂಡ್ ಬಂದರೂ ವಿ ಹ್ಯಾವ್ ಟು ಅಲೌ ದಮ್ ಟು ಅದನ್ನು ಕಟ್ ಮಾಡಿ ಇಲ್ಲಿ ಕೊಡಿ ಅಂತ ಆಟೋ ಡೆಬಿಟ್ ಇದು ಮಾಡಲಿಕ್ಕೆ. ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟು ಒಪ್ಪಲಿಲ್ಲ, ಯಾರೂ ಒಪ್ಪಲಿಕ್ಕೆ ಆಗೋದು. ಯಾಕಂದರೆ ನಮ್ಮದೇ ದುಡ್ಡು ಕೊರತೆ ಇದೆ. ನಾವು ಸುಮಾರು 4,20,000 ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ. ನಮಗೆ ವಾಪಸ್ ಬರೋದು ಬರೀ 60,000 ಕೋಟಿ ರೂಪಾಯಿ ಅಂದಾಜು ಬರ್ಬೋದು, ಅಷ್ಟೇ ಬರ್ತಾಯಿದೆ. ಅದನ್ನು ಹೆಚ್ಚಿಗೆ ಮಾಡಿದ್ರೆ ಆಗೋದ ಇರೋದಲ್ಲಿ ಅದು ಅವರಿಗೆ ಕೊಡಿದ್ದು ಅದು ನಾವು ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಇವತ್ತು ಯಾವುದೇ ಎಸ್ಕಾಮ್ಸ್ ಸಮೇತ ಪಬ್ಲಿಕ್ ಯುಟಿಲಿಟಿನ ಕರೆಂಟು ಚಾರ್ಜ್ ಕೊಡಲಿಲ್ಲ ಅಂದ್ಬಿಟ್ಟು ಅವ್ರು ಕಟ್ ಮಾಡೋದಿಲ್ಲ. ಕಟ್ ಮಾಡೋದಾದ್ರೆ ಯಾವತ್ತೋ ಕಟ್ ಮಾಡ್ಬೋದು. ಇದು ನಮ್ಮ ಸರ್ಕಾರ ಅಲ್ಲ, ಮೊದಲಿಂದ ಬರ್ತಾಯಿದೆ. ಅದರಿಂದ RDSS ಸ್ಕೀಮು ನಾವು ಅಡಾಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅಡಾಪ್ಟ್ ಮಾಡಿದ್ರೆ ನಮಗೆ ಸ್ವಲ್ಪ ಬೆನಿಫಿಟ್ ಆಗ್ತಾಯಿತ್ತು. ಈ ಸ್ಮಾರ್ಟ್ ಮೀಟ್ರಿಗೆ ಒಂದು 900 ರೂಪಾಯಿ ಒಂದು ಮೀಟ್ರಿಗೆ ಅವರು ಸಬ್ಸಿಡಿ ಕೊಡ್ತಾಯಿದ್ರು. 15% ಆಫ್ ದ ಟೋಟಲ್ ಕಾಸ್ಟ್ ಮ್ಯಾಕ್ಸಿಮಮ್ 900 ಟೋಟಲ್ ಕಾಸ್ಟ್ 15% ಅವರು ಅಷ್ಟೇ ಕೊಡೋದು. ಈ ಸ್ಮಾರ್ಟ್ ಮೀಟ್ರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಸಬ್ಸಿಡಿ ಅಷ್ಟೇ ನಾವು RDSS ಎಕ್ಸೆಪ್ಟ್ ಮಾಡಿದ್ರೆ. ಆದರೆ ನಾವು ನಮ್ಮ ಕತ್ತ ಅವ್ರ ಕೈಲಿ ಕೊಡಬೇಕಾಗಿತ್ತು. ಯಾಕಂದರೆ ಎಲ್ಲ ದುಡ್ಡನ್ನು ಅವರು ಕಟ್ಬಿಟ್ಟು ಓಕೆ ಆಸ್ ಎ ಎನರ್ಜಿ ಮಿನಿಸ್ಟ್ರು ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ. ಯಾಕಂದ್ಬಿಟ್ಟು ನಮ್ಮ ಎಸ್ಕಾಮ್ಸಿಗೆ ಆ ದುಡ್ಡೆಲ್ಲ ಬರ್ತಾಯಿತ್ತು. ಬಟ್ ಏನಾಗ್ತದೆ ಟೋಟಲ್ ನಾವು ಓವರಾಲ್ ಇದರಂತ ನೋಡಿದ್ರೆ ನಮ್ಮ ಸರ್ಕಾರ ಮತ್ತು ಬೇರೆಯವ್ರ ಕಷ್ಟ ಬರ್ತದೆ. ನಾವು ಆ ಥರ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ನಾವು ಒಪ್ಪಿರಲಿಲ್ಲ. ಅದರಿಂದ ನಾವು ಟೋಟಲ್ ಎಲ್ಲ ಇದನ್ನು ಮಾಡೋದನ್ನು ನಾವು ಒಪ್ಪಲಿಲ್ಲ. ನಾವು ಮಾತ್ರ ಅಲ್ಲ, BJP ಸರ್ಕಾರ ಸಮೇತ ಅವರು ಇರುವಾಗಲೂ ಒಪ್ಪಲಿಲ್ಲ. ಆದರೆ ಮೊನ್ನೆ KERCಯಿಂದ ಒಂದು ಡೈರೆಕ್ಷನ್ ಕೊಟ್ಟರು ನಮಗೆ. ಏನಂದ್ಬಿಟ್ರೆ ನೀವು ಏನಾದರೂ ಸ್ಟಾರ್ಟ್ ಮಾಡದೇ ಇದ್ದರೆ ಫ್ಯೂಚರು ಸ್ಮಾರ್ಟ್ ಮೀಟ್ರ್ ಅದು ಎಲ್ಲ ನಿಮ್ಗೆ ಗೊತ್ತಿದೆ. ಟೆಕ್ನಾಲಜಿ ಚೇಂಜ್ ಆದಾಗ ನಾವು ಚೇಂಜ್ ಆಗಬೇಕಾಗ್ತದೆ. ನಿಮಗೆ ಗೊತ್ತಿದೆ ITI ಇದು HAL ಎಲ್ಲ HMT ಎಲ್ಲ ಒಳ್ಳೊಳ್ಳೆ ವಾಚ್ಗಳಿದ್ದು. ಅದರಲ್ಲಿ HAL ಮಾತ್ರ ಸರ್ವೈವ್ ಆಗಿದೆ, BAL ಅಂಥದ್ರಲ್ಲಿ ಕೆಲವೆಲ್ಲ ಸರ್ವೈವ್ ಆಗಿದೆ. ಯಾಕೆ ಟೆಕ್ನಾಲಜಿ ಚೇಂಜ್ ಆಗ್ತಾ ಇರಬೇಕು. ನಾವು ಅದಕ್ಕೆ ಸಮೇತ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಹೊಸ ಕನೆಕ್ಷನಿಗೆ ಸ್ಮಾರ್ಟ್ ಮೀಟರ್ಸ್ ಇದು ಕಡ್ಡಾಯ ಅಂದ್ಬಿಟ್ಟು ನಾವು ಹೇಳಿದ್ವಿ. ಮತ್ತು ಟೆಂಪ್ರರಿ ಯಾರು ತಗೊಳ್ತಾರೆ ಅವರಿಗೂ ಸ್ಮಾರ್ಟ್ ಮೀಟ್ರ್ ಕಡ್ಡಾಯ ಅಂತ ಹೇಳ್ತೀವಿ. ಆ ಟೆಂಪ್ರರಿ ಯಾರಿಗೆ ಕೊಡ್ತೀವಿ ಮತ್ತು ಅದು ಪರ್ಮನೆಂಟ್ ಮಾಡುವಾಗ ಅದೇ ಮೀಟ್ರು ಕಂಟಿನ್ಯೂ ಆಗ್ತದೆ. ಅದರಿಂದ ಈ ಥರ ಒಂದು ಇದು ಮಾಡಿ ನಾವು ಅದಕ್ಕೆ ಟೆಂಡರು, ಅದು ಬೆಸ್ಕಾಮ್ ಅವರು ಟೆಂಡ್ರು ಕರೆದಿದ್ದಾರೆ. ಅದರಲ್ಲಿ ಏನಾಗ್ತದೆ 3 ಪಾರ್ಟ್ ಇದೆ. ಅದರಲ್ಲಿ ಒಬ್ಬರು ಯಾರು ಫೆಸಿಲಿಟೇಟರ್, ಅವರು ಆ ಸ್ಮಾರ್ಟ್ ಮೀಟ್ರನ್ನ ತಗೊಂಡೋಗಿ ಫಿಕ್ಸ್ ಮಾಡಬೇಕು. ಮನೆ ಹೋಗಿ ಫಿಕ್ಸ್ ಮಾಡಿ ಎಲ್ಲ ಮಾಡಿ ಅದಕ್ಕೆ AMI ಇರ್ತಾರೆ ಟೆಕ್ನಾಲಜಿ ಇದರಲ್ಲಿ. ಅದರಲ್ಲಿ ಇದಿರ್ತದಲ್ಲ ಸಿಮ್ ಕಾರ್ಡ್ ಇರ್ತದೆ, ಎಲ್ಲ ಫಿಕ್ಸ್ ಮಾಡಿಬಿಟ್ಟು ಮಾಡಬೇಕು. ಇಲ್ಲದ ಕಡೆಯಲ್ಲಿ ಸಿಮ್ ಕಾರ್ಡು ಲೈನ್ ಇಲ್ಲದ ಕಡೆಯಲ್ಲಿ ಅವರು ವೈರ್ಲೆಸ್ಸು ರೇಡಿಯೋ ಫ್ರೀಕ್ವೆನ್ಸಿ ಮಾಡಬೇಕಾಗ್ತದೆ. ಇದರಲ್ಲಿ ಮೇನ್ ಪಾರ್ಟ್ ಎಲ್ಲಿ ಬರ್ತದೆ, ಈ ಮೇನ್ ಪಾರ್ಟ್ ಅಂದ್ಬಿಟ್ಟು ಅವರು ಸೆಂಟ್ರಲ್ ಗೌರ್ಮೆಂಟು ಇದರಲ್ಲಿ ಸಮೇತ ಇದು ಮಿನಿಸ್ಟ್ರಿ ಆಫ್ ಪವರ್ಲಿ ಸಮೇತ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಯಾರಿಗೆ ಕೊಡ್ಬೋದು ಏನು ಬಂದರು. ಇದರಲ್ಲಿ ಮೇನ್ ಪಾರ್ಟ್ ಏನಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ಸ್ ಪಾರ್ಟ್ ಅಲ್ಲ. ಮ್ಯಾನುಫ್ಯಾಕ್ಚರು ಮೀಟ್ರ್ ಕೊಡ್ತಾರೆ ನಮಗೆ. ಇವರು ಟೆಕ್ನಾಲಜಿ AMI ಅವರು ಆ ಟೆಕ್ನಾಲಜಿ ಕೊಡ್ತಾರೆ. ತಗೊಂಡೋಗಿ ಮನೆಗೆ
ಫಿಕ್ಸ್ ಮಾಡೋದು ಅಥವಾ ಹೊಸ ಇಂಡಸ್ಟ್ರಿಗೆ ಫಿಕ್ಸ್ ಮಾಡೋದು ಕೆಲಸ ಈ ಸಿವಿಲ್ ಇವರು ಮಾಡಬೇಕಾಗುತ್ತೆ. ಸಿಸ್ಟಮ್ ಇಂಟಿಗ್ರೇಟರ್ ಅಂತ ಹೇಳ್ತಾರೆ, ಅವರು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಅದನ್ನೆಲ್ಲ ಪ್ರೀ ಕ್ವಾಲಿಫಿಕೇಷನ್ ಅವರು ಹಾಕಿದ್ದಾರೆ, MOP ಹಾಕಿದಾರಲ್ಲ, ಇದ್ರ ಪ್ರಕಾರ ಕ್ವಾಲಿಫಿಕೇಷನ್ ಪ್ರಕಾರ ಮಾಡಿದ್ವಿ. ಸುಮ್ಮನಾದರೂ ಹೇಳ್ತಾರೆ ಅದು ಪೋಲ್ ಮಾಡುವವರಿಗೆ ಕೊಟ್ಟುಬಿಟ್ಟಿದ್ದಾರೆ ಅಥವಾ ಅವ್ರಿಗೆ ಇದಿಲ್ಲ ಅಂದ್ಬಿಟ್ಟು. ಅದಕ್ಕೆಲ್ಲ ಈಗ ನಾನು ಅದು ಏನೆಲ್ಲ ಕ್ವಾಲಿಫಿಕೇಷನ್ ನಮ್ಮ ಟೆಕ್ನಿಕಲ್ ಇವರು ಇದ್ದಾರೆ ಅವ್ರು ಹೇಳ್ತಾರೆ ನಿಮಗೆ ಕಂಪ್ಯೂಟರ್ ಯಾರಿಗೆ ಕೊಟ್ಟಿದ್ದಾರೆ. ಆಯಿತಾ? No, one minute. No. This is a very main question he raised. Whether this Rajashree company is blacklisted or not. No. There is another company. No. 1 minute. You allow me. I'll answer for you. Then I'll answer to your question also. No? I'm not going anywhere. I'm going to sit here. Whatever time you ask, if you are going to be here, I'm also going to be here. Your question, that is the thing. Main thing is ನಡೀತಾ ಇರೋದು ಏನಂತಂದ್ರೆ ರಾಜಾಶ್ರೀಯನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದಾರೆ. ಆ ಬ್ಲ್ಯಾಕ್ ಲಿಸ್ಟ್ ಮಾಡಿದ ಕಂಪನಿಗೆ ಕರ್ನಾಟಕ ಗೌರ್ಮೆಂಟ್ ನಾವು ಟೆಂಡರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಅಥೆಂಟಿಕ್ಕಾಗಿ ಹೇಳ್ತೀನಿ, ದಟ್ ಕಂಪನಿ ಈಸ್ ನಾಟ್ ಬ್ಲ್ಯಾಕ್ ಲಿಸ್ಟೆಡ್. ಅವರು ಉತ್ತರಾಂಚಲಲ್ಲಿ, ಉತ್ತರ ಪ್ರದೇಶದಲ್ಲಿ 2 ವರ್ಷಕ್ಕೆ ಅವ್ರು ಯಾವುದೋ ಕಾಂಟ್ರಾಕ್ಟ್ ಅದನ್ನು ಅವರು ಇದು ಮಾಡಿದ್ದಾರೆ, ಬಾರ್ ಮಾಡಿದ್ದಾರೆ. ನಾಟ್ ಬ್ಲ್ಯಾಕ್ ಲಿಸ್ಟೆಡ್, ಬಾರ್ ಮಾಡಿದ 2 yearsಗೆ. But allegation hangge ide sir. No, I want to ask you, when they barred for 2 years, that whether we have to take the allegation, that is their duty to find out the allegation and punish them. ಅದು ಹೇಳ್ತೀನಿ ಆಯಿತಾ. ಇದೀಗ ಬಾರ್ ಮಾಡಿದ್ದಾರೆ 2 ವರ್ಷಕ್ಕೆ. 2 ವರ್ಷ ಆದಮೇಲೆ ನಮ್ಮ ಫೆಸಿಲಿಟೇಟರು ಅದಾದಮೇಲೆ ಅವ್ರನ್ನ ಇದಕ್ಕೆ ತಗೊಂಡಿದ್ದಾರೆ, ಯಾವುದಕ್ಕೆ MOU ಮಾಡಿಬಿಟ್ಟು ತಗೊಂಡಿದ್ದಾರೆ, ಯಾವುದಕ್ಕೆ ಇದಕ್ಕೆ ಟೆಕ್ನಿಕಲ್ AMIಗೆ ತಗೊಂಡಿದ್ದಾರಲ್ಲ, ಅದಾಯಿತು. ಎರಡನೇದು, ಅವರು ನೀವು ಹೇಳ್ದಂಗೆ ಬಾರ್ ಮಾಡಿದಾಗಲೇ ಮಧ್ಯಪ್ರದೇಶವು, ರಾಜಸ್ಥಾನ ಮತ್ತು ಒಂದು 16 ಕಡೆಯಲ್ಲಿ ಅವರಿಗೆ ಇದು ಕೊಟ್ಟಿದ್ದಾರೆ. ಬಾರ್ ಮಾಡಿದ ಟೈಮಲ್ಲೇ ಕೊಟ್ಟಿದ್ದಾರೆ. ನಾವು ಬಾರ್ ಮಾಡಿದ ಟೈಮಲ್ಲಿ ಕೊಡಲಿಲ್ಲ, ಬಾರ್ ಆದಮೇಲೆ ಕೊಟ್ಟಿದ್ದು, ಬಾರ್ ಮಾಡಿದ ಟೈಮಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಏನಾಯಿತು, ಕೆಲವು ಡಿಸ್ಕಾಮ್ಸು ಅವರೇ ಫೆಸಿಲಿಟೇಟರ್, ನಮ್ಮಲ್ಲಿ ಅವರಲ್ಲ ಇದು ಅಲ್ಲ, ಸಿಸ್ಟಮ್ ಇಂಡಿಕೇಟ್ರು ಇದು ಅವರಲ್ಲ, ಅವರು ಅದು ಕೊಟ್ಟಿದ್ದಾರೆ. ಅದು ಕೆಲವು ರಾಜ್ಯದಲ್ಲಿ ಕೊಟ್ಟಿರೋ ಜಾಗದಲ್ಲಿ ಯಾರು ನಮ್ಮ ಮೇಲೆ ಅಲಿಗೇಷನ್ ಆಗ್ತಿದ್ದಾರೆ ಅವರ ಪಕ್ಷ ಸರ್ಕಾರ ಇರುವ ಕಡೆನೇ ಮಾಡ್ತಾಯಿದ್ದಾರೆ. ದಯವಿಟ್ಟು ಅವರು ಅದನ್ನು ತಿಳ್ಕೊಂಡು ನನಗೆ ಹೇಳಿದ್ರೆ ಸರಿ.